ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ. 2 ಪ್ರೋಮೋದಲ್ಲಿ ರಜತ್ ಅವರ ಹಬ್ಬರ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ 2 ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ತುಂಬ ಜನ ನೋಡ್ತಾ ಇದ್ದೀನಿ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಹಂಗೆ ಮಾಡೋಕ್ಕೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಈಗ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮೇಲೆ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಗೈಸ್, ಗೊತ್ತಿರೋ ಹಾಗೆ 2 ಪ್ರೋಮೋದಲ್ಲಿ ಮೊದಲನೇ ಪ್ರೋಮೋ ಬಂದು ರಜತ್ ಅವರು ಉಗ್ರಂ ಮಂಜು ವಿರುದ್ಧ ತುಂಬ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ರೀಸನ್ ಹೇಳ್ತೀನಿ. ಸೊ ಇದಕ್ಕೂ ಮುಂಚೆ ಏನು ಆಚೆಯಿಂದ ಇಬ್ಬರು ಬಂದರು, ತ್ರಿವಿಕ್ರಮ್ ಅವರು ಸ್ಟ್ರಾಂಗು ಅಂತ ಹೇಳಿ. ಅದಲ್ಲದೆ ಮನೆಯಲ್ಲಿರೋರು ಕೂಡ ಗೊತ್ತಿದೆ ತ್ರಿವಿಕ್ರಮ್ ಅವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಎರಡೂ ಕೂಡ ಇವರೇ ಹೇಳ್ಕೊಂಡು ಅವ್ರನ್ನ ಒಂಥರ ಅಟ್ಟಕ್ಕೆ ಏರಿಸ್ಬಿಟ್ಟಿದ್ದಾರೆ. ಯಾರನ್ನ? ತ್ರಿವಿಕ್ರಮ್ ಅವ್ರನ್ನ ಸ್ಟ್ರಾಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಒಂದು ವಾದ ವಿವಾದ ಆಗುತ್ತೆ. ಆಕ್ಚುಲಿ 2 ಟೀಮ್ ಡಿವೈಡ್ ಆಗಿರುತ್ತೆ. ಒಂದು ಟೀಮು ರೆಡ್ ಟೀಮು, ಇನ್ನೊಂದು ಬಂದ್ಬಿಟ್ಟು ಬ್ಲೂ ಟೀಮ್ ಆಗಿರುತ್ತೆ. ಸೊ ಈ ರೆಡ್ ಟೀಮ್ ಅಲ್ಲಿ ಉಗ್ರಂ ಮಂಜು ಅವರು ಕೂಡ ಇರ್ತಾರೆ ಅಂಡ್ ಇವರು ಕೂಡ ಇರ್ತಾರೆ. ಯಾರು? ರಜತ್ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನಾನೇನೋ ತ್ರಿವಿಕ್ರಮ್ ಟೀಮ್ಗೆ ಏನಾದರೂ ಹೋಗ್ಬಿಟ್ಟಿದ್ರೆ ತುಂಬಾ ಫಿಸಿಕಲಿ ಲೈಕ್ ಇಲ್ಲಿ ವೀಕ್ ಆಗಿಬಿಟ್ಟಿರೋರು ಅಂತ ರಜತ್ ಅವ್ರು ಹಾಗೆ ಸುಮ್ಮನೆ ಮಾತಲ್ಲಿ ಹೇಳ್ತಾರೇನೋ. ಅದಕ್ಕೆ ಉಗ್ರಂ ಮಂಜು ಅವರು ಫುಲ್ ಗರಂ ಆಗಿಬಿಡ್ತಾರೆ. ಏನೋ ಹಂಗಾದ್ರೆ ನೀವು ತ್ರಿವಿಕ್ರಮ್ ಅವ್ರು ಮಾತ್ರ ಸ್ಟ್ರಾಂಗ, ನಾವೆಲ್ಲ ಏನಾಗಾರೆ ವೀಕಾ ಅಂತ ಪರ್ಸನಲ್ ಆಗಿ ತೊಗೊಂಡ್ಬಿಡ್ತಾರೆ. ಆಮೇಲೆ ಅವರೇ ಹೇಳ್ತಾರೆ, ಅಲ್ಲ ಗುರು, ನೀನೇ ತಾನೇ ಹೇಳಿದ್ದು ಫಿಸಿಕಲಿ ಅವ್ರನ್ನ ನೋಡ್ಕೋ ಅಂತ ತ್ರಿವಿಕ್ರಮ್ಗೆ ಸ್ಟಾರ್ಟಿಂಗ್ ನಾನು ಬಂದಾಗ ಅಂತ. ಅವರು ಕೂಡ ಅದನ್ನ ಕಿಚನಲ್ಲೆಲ್ಲ ಆಗಿತ್ತಲ್ಲ ಇದು, ಅದನ್ನ ರೀಕಾಲ್ ಮಾಡ್ಕೊಂಡ್ರು. ಇಲ್ಲೇ ಬಾಡಿ ಇದೆ ಅನ್ನೋ ತಕ್ಷಣ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ ಅಂತ ಅದೇ ಅನ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಸುಳ್ಳು. ಉಗ್ರಂ ಮಂಜು ಅವ್ರು ಆ್ಯಕ್ಚುಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ. ಬಟ್ ಅದೇ ಒಂದು ಸ್ವಲ್ಪ ಅವ್ರ ಏನು ಈ ಹ್ಯಾಬಿಟ್ಸ್ ಇತ್ತು, ಹ್ಯಾಬಿಟ್ಸ್ನ ಬಿಟ್ಟು ಬಂದಿರೋ ಇನ್ನೂ ತ್ರಿವಿಕ್ರಮ್ಗಿಂತ ಸ್ಟ್ರಾಂಗ್ ಆಗಿ ಇರ್ಬೋದಾಗಿತ್ತೇನೋ. ಸೊ ಅದು ಗೊತ್ತಿಲ್ಲ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಇನ್ನೊಂದು 10-20 ಡೇಸ್ ಆದಮೇಲೆ. ಆ್ಯಂಡ್ ಇಷ್ಟೆಲ್ಲ ನೋಡ್ತಾ ಇರ್ಬೇಕಾದ್ರೆ ಉಗ್ರಂ ಮಂಜುಗೆ ಒಂದು ಸ್ವಲ್ಪ ಪರ್ಸ್ನಲಿ ಫೀಲ್ ಆಗುತ್ತೆ. ಏನಂತಂದ್ರೆ, ನಾನು ಮೇ ಬಿ ಫಿಸಿಕಲಿ ವೀಕ್ ಇದ್ದೀನಿ, ಅದಕ್ಕೋಸ್ಕರ ನನ್ನನ್ನೇ ಈ ಥರ ಲೈಕ್ ಇವ್ರು ನಮ್ಮ ಟೀಮಿಗೆ ಬರ್ತಾವ್ರೆ, ಆಚೆ ಕಡೆಯಿಂದ ಜನಗಳು ನೋಡೋರು ಇವ್ರನ್ನ ತುಂಬ ಸ್ಟ್ರಾಂಗ್ ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಕೂಡ ಆ ಮಾತನ್ನ ಎತ್ತಿರ್ಬೋದೇನೋ. ಹಂಗೆಲ್ಲ ಗೈಸ್, ಆ್ಯಕ್ಚುಲಿ ಉಗ್ರಂ ಮಂಜು ಅವ್ರು ಏನು ಮಾಡ್ತಾರೆ ಗೊತ್ತಾ, ಶಕ್ತಿಯಿಂದ ಆಗಿಲ್ಲ ಅಂತಂದರೆ ಯುಕ್ತಿಯಿಂದ ಮಾಡಿ ಅದು ಗೇಮ್ನ ಗೆಲ್ಲೋ ಕ್ಯಾಪಬಿಲಿಟಿ ಅದೆಲ್ಲ ಅವರಲ್ಲಿದೆ. ಸೊ ನಾವು ಬರೀ ಒಂದೇ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಕೊಂಡು ಹೋದರೆ ಅದು ಆಗಲ್ಲ. ಸೊ ಇವ್ರು ಥಿಂಕ್ ಮಾಡಬೇಕಾಗಿದೆ, ನನ್ನನ್ನು ನೋಡಿಕೊಂಡು ಏನು ಹೇಳ್ತಾ ಇದ್ದಾರೆ, ಇವರೆಲ್ಲ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನನ್ನ ಯುಕ್ತಿಯಾಗಿ ತೋರಿಸ್ತೀನಿ ಅಂತ ಹೇಳ್ಬೇಕಷ್ಟೇ ಇವರು ಇಲ್ಲಿ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಡೀಲ್ ಅನ್ನೋ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿರೋ 2 ಟೀಮು ವಿಂಗಡಣೆ ಆಗಿರುತ್ತೆ. ಒಂದು ಟೀಮ್ ಬಂದು ರೆಡ್, ಇನ್ನೊಂದು ಟೀಮ್ ಬಂದು ಬ್ಲೂ ಆಗಿರುತ್ತೆ. ಸೊ ಟೀಮ್ ರೆಡ್ಡಲ್ಲಿ ಯಾರು ಇರ್ತಾರೆ ಅಂತಂದರೆ, ಶೋಭಾ ಶೆಟ್ಟಿ ಅವ್ರು ಇರ್ತಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ರಂಜಿತ್ ಅವ್ರು ಇರ್ತಾರೆ, ಮೋಕ್ಷಿತಾ ಅವ್ರು ಇರ್ತಾರೆ. ಮೋಕ್ಷಿತಾ ಅವ್ರು ಇಲ್ಲಿ ಬಂದಿದ್ದಾರೆ ಗುರು, ಸರ್ಪ್ರೈಸು. ಸೊ ಈ ಕಡೆ ಬಂದು ಮಂಜು ಮತ್ತು ಗೌತಮಿ ಅವರು ಇರ್ತಾರೆ. ಬ್ಲೂ ಟೀಮಲ್ಲಿ ಗೈಸ್ ಕಾಣಿಸ್ಕೊಂತಾ ಇರೋದು ಫುಲ್ ಎಲ್ಲ ಹಳಬ್ರೆ ಇದ್ದಾರೆ. ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ, ಶಿಶಿರ್ ಅವರು ಇದ್ದಾರೆ, ನಮ್ಮ ಧರ್ಮ ಅವರು ಇದ್ದಾರೆ, ಐಶ್ವರ್ಯ ಅವರು ಇದ್ದಾರೆ, ಆ್ಯಂಡ್ ಭವ್ಯ ಅವರು ಕೂಡ ಇದ್ದಾರೆ. ಇನ್ನೂ 3 ಜನ ಕಾಣಿಸ್ಕೊಂತಲ್ಲ, ಹನುಮಂತು, ನಮ್ಮ ಅವ್ರ ಮಾವ ಅಳಿಯ ಧನರಾಜ್ ಅವರು, ಸೊ ಸುರೇಶ್ ಅವರು, ಇವ್ರು 3 ಜನ ಕಾಣಿಸ್ಕೊಂತಲ್ಲ. ಮೇ ಬಿ ಸೈಡ್ಗೆಲ್ಲ ವಾಶ್ರೂಮ್ಗೆ ಬೆಂಕಿ ನುಜ್ಜಕ್ಕೆ ಹೋಗಿರ್ತಾರೆ ಕಾಣಿಸ್ಕೊಂತಲ್ಲ. ಈ ಪ್ರೋಮೋದಲ್ಲಿ ಇನ್ನೂ ಸದ್ಯಕ್ಕೆಲ್ಲ ಕಾಣಿಸ್ಕೊಂಡಿಲ್ಲ. ಸೊ ಏನಾಗುತ್ತೆ ನೋಡ್ಬೇಕು. ಆ್ಯಕ್ಚುಲಿ ಈಗ 3 ಜನ ಅಂತಂದರೆ ಎಕ್ಸ್ಟ್ರಾ ಪ್ಲೇಯರು ಒಬ್ಬರಾಗ್ತಾರೆ. ನನ್ಗೆ ಅನ್ಸಿರೋ ಪ್ರಕಾರ ಮೇ ಬಿ ಹನುಮಂತುನ ಏನೋ ಉಸ್ತುವಾರಿಗೆ ಮಾಡಿಕೊಂಡ್ರು ನೋಡೋಕ್ಕೆ ಬಿಡ್ಬೋದೇನೋ. ಯಾಕಂದರೆ ಡೈರೆಕ್ಟ್ ನಾಮಿನೇಷನ್ ಆಗಿರೋದ್ರಿಂದ ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಫುಲ್ ಪ್ರೋಮೋ ಲೈಕ್ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ಗೈಸ್, ಇದಾಗಿತ್ತು 2 ಪ್ರೋಮೋಗಳ ರಿವ್ಯೂ. ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.